ದೀಪು ಏನು ಹೇಳ್ತಾಳೋ ಏನೋ, ನನಗಂತೂ ಭಯ ಆಗ್ತೈತೆ. ಏನು ಮಾಡೋದು, ಬಂದಿದ್ದೀನಿ ಬಾರಮ್ಮ ಅಂತ ಹೇಳಿ ಕರ್ಕೊಂಡು ಹೋಗೋದು, ಸ್ವಲ್ಪ ನಯಸ್ ಮಾಡಿ ಅಷ್ಟೇ. ಏನೋ ಒಂದು ಹೇಳ್ಬೇಕಲ್ಲ, ಅದಕ್ಕೆ ಅತ್ತ ಹುಡ್ಕೊಂಡು ಬಂದೆ. ಇನ್ನೇನು ಮಾಡೋಣ. ಅಲ್ಲೇ ನಿಂತ್ಕ, ನಮ್ಮ ಮನೆ ಬಾಗಿಲಿಗೆ ಕಾಲಿಗೆ ಬಿಟ್ಟಿದಿ ಅಂದ್ರೆ ಸರಿಯಾಗೋದಿಲ್ಲ. ಲೋಪರ್ ನನ್ನ ಮಗನಿ, ಮೋಸಗಾರ ನನ್ನ ಮಗನಿ, ಮೋಸ ಮಾಡಿ ಇನ್ನೂ ನನ್ನ ಮನೆ ಬಾಗಿಲಿಗೆ ಬರ್ತಾ ಇದೆಯಾ. ದೀಪು ಪ್ಲೀಸ್ ದೀಪು, ಅರ್ಥ ಮಾಡ್ಕೊ. ಬೇಜಾರಾಗಬೇಡ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊ. ಈಗ ನಾನು ಏನು ಕೇಳ್ತಾ ಇದ್ದೀನಿ ಅಂತ ನಿನಗೆ ಅರ್ಥ ಆಗಲಿ. ನಾನು ಹೇಳೋದು ನಿನಗೆ ಅರ್ಥ ಆಗ್ತಾ ಇಲ್ಲ. ಇವಾಗ ನಾನು ನಿನ್ನ ಹುಡ್ಕೊಂಡು ಬಂದಿದ್ದೀನಿ ಗೊತ್ತಾ. ಇವಾಗೇನೋ ಆಗೋದು ಆಗ್ಬಿಟ್ಟಿದೆ. ಇನ್ಮೇಲಾದರೂ ಚೆನ್ನಾಗಿರೋಣ ಅಂತ ಹೇಳೋಣ ಅಂತ ಬಂದಿದ್ದೀನಿ. ಚೆನ್ನಾಗಿರ್ತೀಯ ನೀನು. ಮೋಸ ಮಾಡಿ ಅಲ್ಲ, ನಾನು ಹೆಂಗೋ ಇರ್ತಿದ್ದೆ. ಇಂಥದ್ದೇ ಮೋಸ ಮಾಡೋದು. ಮುಂಚೆಗೆ ನೀವೆಲ್ಲ ಹೇಳ್ಬೇಕಾಗಿತ್ತು. ಅಷ್ಟೈತೆ ಇಷ್ಟೈತೆ, ದುಡ್ಡೈತೆ, ಒಡವೈತೆ, ಬಂಗಾರ ಐತೆ ಅಂತೇಳಿ ಸುಳ್ಳು ಹೇಳಿ ಮದುವೆ ಮಾಡ್ಕೊಂಬಂದು ಇಲ್ಲಿ ಹೇಳ್ದಾಗ ಗೊತ್ತಾಗ್ತೈತಿ. ನನಗೆ ನಿಮ್ಮ ಬಂಡವಾಳ ಏನು ಅಂತ ಹೇಳಿ ಇವಾಗ ಗೊತ್ತಾದ. ನಿನ್ನ ಮಕ್ಕ ನೋಡೋಕ್ಕೂ ಅಸಹ್ಯ ಆಗ್ತೈತೆ. ಹೋಗು, ನಾನು ಕರೆದಿದ್ದಕ್ಕೆ ಇಲ್ಲೇ ಇರ್ಮಂತೆ ಬಾ ಅಂತ ಹೇಳಿದ್ಕೆ ನೀನೇನಂದೆ, ನಮ್ಮಪ್ಪ ನಮ್ಮಮ್ಮನ ಮಾತ್ರ ಬಿಟ್ಟು ಬರೋದಿಲ್ಲ ಅಂತಂದೆ. ಈಗ ಹೆಂಗೆ ಬಂದಿದ್ಯಾ ನಮ್ಮ ಮನೆ ಬಾಗಿಲಿಗೆ? ನಡಿ ಹಸಿಕೆ. ದೀಪು ಪ್ಲೀಸ್ ದೀಪು, ನೀನು ಬಿಟ್ಟಿರೋಕ್ಕಾಗಲಿಲ್ಲ ದೀಪು, ಅದಕ್ಕೆ ಬಂದಿದ್ದೀನಿ. ತುಂಬ ಬೇಜಾರಾಯಿತು. ಅದಕ್ಕೆ ಅಮ್ಮನೇ ಹೋಗು ಅಂತ ಕಳಿಸ್ತು. ಇಲ್ಲೇ ಇರ್ತೀನಿ ದೀಪು, ನಿಮ್ಮ ಜೊತೆನೇ ಇರ್ತೀನಿ ದೀಪು. ನಾನೊಂದು ಕಂಡೀಷನ್ ಹಾಕ್ತೀನಿ. ಈಗ ನೀನು ಇಲ್ಲಿದ್ದ ಮೇಲೆ ನಿಮ್ಮಪ್ಪ ನಿಮ್ಮಮ್ಮನ ಹತ್ರ ಹೋಗ್ಕೊಡ್ದು ಅಷ್ಟೇ. ಆ ಕಂಡೀಷನಿಗೆ ಒಪ್ಕೊಂಬೋದಾದರೆ ನಮ್ಮ ಮನೆ ಒಳಗೆ ನಿನಗೆ ಜಾಗ ಇಲ್ಲ ಅಂತಂದರೆ ಹಿಂಗೇನೆ ಹೋಗ್ತಾಯಿರು. ನೀನು ಇಲ್ಲದ್ದೆಲ್ಲನ ಇಲ್ಲೆಲ್ಲ ನಾಟಕ ಆಡೋಂಗಿದ್ರೆ ನಮ್ಮ ಮನೆ ಒಳಕ್ಕೆ ನಾನು ಬಿಡ್ಕೊಂಬೋದಿಲ್ಲ ನಿನ್ನ. ಅಯ್ಯೋ ಇಲ್ಲ, ಯಾವ ನಾಟಕನೂ ಇಲ್ಲ, ಎಂಥದ್ದು ಇಲ್ಲ. ಇವಾಗ ನಾನು ಇಲ್ಲೇ ಇರೋಣ ಅಂತ ಬಂದಿದ್ದೀನಿ. ಅಮ್ಮನೇ ಹೇಳ್ತು, ಹೋಗಪ್ಪ ನಿನ್ನ ಹೆಂಡ್ತಿರೋ ತಕ್ಕಿರು ಅಂತ ಹೇಳೈತಿ. ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ. ಅಲ್ಲ ಇವಾಗ ನೀನು ಒಂದಲ್ಲ ಒಂದಿನ ನನಗೆ ಮಾತಾಡಿಸ್ಲೇಬೇಕು, ಚೆನ್ನಾಗಿರಲೇಬೇಕು. ಇವಾಗ ಯಾಕಂದ್ರೆ ನೀನು ಪ್ರೆಗ್ನೆಂಟು. ಅದಕ್ಕೋಸ್ಕರ ನನ್ನ ಗಂಡನಾದವನು ನಿನ್ನ ಜೊತೆ ಇರಲೇಬೇಕು ದೀಪು. ನಾನು ಯಾವ ಪ್ರೆಗ್ನೆಂಟ್ ಅಲ್ಲ, ಏನಿಲ್ಲ. ನಾನು ನಮ್ಮಮ್ಮಯ್ಯ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬಂದ್ವಿ. ಎಂಥದ್ದು ಇಲ್ಲ. ನೀನು ಮಾಡಿರೋ ಮೋಸಕ್ಕೆ ಇನ್ನೂ ಯಾವುದೂ ಇಲ್ಲ. ಹೆಂಗೋ ಸದ್ಯ ಏನು ಇನ್ನೂ ಸ್ವಲ್ಪ ದಿನ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಮಕ್ಕಳು. ಇವಾಗ ಅನುಭವಿಸ್ತಾ ಇರೋದೇ ಸಾಕು. ನಮ್ಮದೇ ಇವಾಗ ಹೇಳ್ಬಾರ್ದು ಅಂತ ಕಷ್ಟ. ಇಲ್ಲ ದೀಪು, ನಾನು ಯಾವ ಸುಳ್ಳು ಹೇಳಿಲ್ಲ, ಏನಿಲ್ಲ. ಅರ್ಥ ಮಾಡ್ಕೊ. ಇನ್ನೇನು ಮಾಡೋದು, ಇದು ಆಗೋದಂತೂ ಆಗೋಗ್ಬಿಟ್ಟೈತೆ. ಈಗ ನಿನ್ನ ಮೇಲೆ ನನಗೆ ಪ್ರೀತಿ ಜಾಸ್ತಿ ಅಲ್ಲ, ಅದಕ್ಕೆ ಸುಳ್ಳು ಹೇಳಿದೆ. ನೀನು ಸುಳ್ಳು ಹೇಳಲಿಲ್ಲ ಅಂದರೆ ನೀನು ನನಗೆ ಸಿಗ್ತಿರ್ಲಿಲ್ವಲ್ಲ ದೀಪು. ಅದಕ್ಕೋಸ್ಕರ ಇವಾಗ ಪ್ಲೀಸ್ ಅರ್ಥ ಮಾಡ್ಕೊ. ಬಂದಿದ್ದೀನಿ ನಿಮ್ಮ ಮನೆ ಬಾಗಿಲಿಗೆ. ಇನ್ನು ನೋಡೋಣ, ಮಾತಾಡ್ಸೋಣ, ಇಲ್ಲೇ ಇರೋಣ ಅಂತ ಬಂದಿದ್ದೀನಿ. ಇಲ್ಲೇ ಇರ್ತೀನಿ, ನಿಮ್ಮ ಜೊತೆನೇ ಇರ್ತೀನಿ. ದುಡ್ದು ತಂದು ಹಾಕ್ತೀನಿ. ನೀವು ಸುಳ್ಳು ಬೇರೆ ಹೇಳ್ತೀಯ. ನಾನೇನು ನಿನಗೆ ಮೋಸ ಮಾಡಿಲ್ಲ ದೀಪು ಅಂತೇಳಿ ಸುಳ್ಳು ಬೇರೆ ಹೇಳ್ತಾ ಇದೆಯಲ್ಲ. ನಾಚಿಕೆ ಆಗೋದಿಲ್ವೇ ನಿನಗೆ? ಸುಳ್ಳು ಹೇಳೋಕ್ಕೆ ನೀನೆಂಥ ಮನುಷ್ಯನ ನೀನು? ಇಷ್ಟೆಲ್ಲ ಆದ್ರೂ ಇನ್ನೂ ನಾನೇನು ಮೋಸ ಮಾಡಿಲ್ಲ ದೀಪು ಅಂತ ಹೇಳ್ತಾ ಇದೆಯಲ್ಲ. ನೀನೇನು ಒಟ್ಟಿಗೆ ಅನ್ನ ತಿಂತೀಯ, ಏನು ತಿಂತೀಯ? ಅಲ್ಕ ನನ್ನ ಮಗನೇ, ಇನ್ನೂ ಸುಳ್ಳು ಹೇಳ್ತೀಯ? ನನಗಂತೂ ನೀನು ನೋಡ್ಬಿಟ್ರೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ. ನಿಂದ ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗ್ತಾ ಇರು. ನೀನೇನೇ ಅಂದ್ರೆ ನೀನು ನಿಮ್ಮಮ್ಮ ಇನ್ನೂ ನಂಬಾರ್ದು. ಇಡೀ ಊರಾಗೆ ಹೇಳ್ತಾರೆ ನೀನು ನಿಮ್ಮಮ್ಮಯ್ಯ ಎಂಥವ್ರು ಅಂತ. ನಾನಂತೂ ಬರಲ್ಲ, ಮನೆಗೆ ಕಾಲಿಕ್ಕಲ್ಲ. ನಿಮ್ಮಮ್ಮ ಇನ್ನೂ ಬರ್ಬೇಕಿಲ್ಲ, ನೀನು ಒಬ್ಬನೇ ಯಾಕೆ ಬಂದೆ? ಅಲ್ಲ ಇಷ್ಟೊಂದೆಲ್ಲ ಸುಳ್ಳು ಹೇಳಿದಿರಲ್ಲ. ನೀನು ನಿಮ್ಮಮ್ಮ ಏನು ಅನ್ಸಲ್ವೇ? ಕರ್ಕೊಂಬರೋಕೆ ನಿಮ್ಮ ಅಮ್ಮನ ಕರ್ಕೊಂಬಂದು ಆಮೇಲೆ ನಮ್ಮ ಅಮ್ಮನೇನು ಅದೇನು ಮಾತಾಡ್ಬೇಕು ಅದನ್ನ ಮಾತಾಡೋಣ. ನಾನಂತೂ ಕಳಿಸಲ್ಲ, ಹೋಗು. ಹಂಗೆ ಇದ್ರೆ ಪರವಾಗಿಲ್ಲ, ಇಲ್ಲೇ ಇದ್ರೆ ಪರವಾಗಿಲ್ಲ ನನ್ನ ಮಗಳು. ನಾನಂತೂ ನನ್ನ ಮಗಳನ್ನ ಅಲ್ಲಿ ಕಳಿಸಲ್ಲ, ಹೋಗು. ಇವಾಗ ಅರ್ಥ ಮಾಡ್ಕೊಳ್ರಿ ದೀಪು, ಸುಮ್ಮನಿರು, ಅದೇ ಬೇಡ. ಇವಾಗ ಸುಮ್ಮನೆ ನೋಡು, ಜನ ನಿಂತ್ಕೊಂಡು ನೋಡು, ಸುಮ್ಮನೆ ಮರ್ಯಾದೆ ತೆಗೆಸ್ಕೋಬೇಡ. ನಡಿ ಒಳಗೆ ಹೋಗೋಣ, ಮಾತಾಡೋಣ. ಅದೇನೆಲ್ಲ ನಾನು ನಿನಗೆ ಡೀಟೇಲ್ಸ್ ಎಲ್ಲ ಹೇಳ್ತೀನಿ, ನಡಿ. ನೀನು ಯಾಕೆ ಇದನ್ನು ಮಾಡ್ಕೊಂಬಕ್ಕೆ ಹೋಗ್ತೀಯ? ನಾನೆಲ್ಲ ಹೇಳ್ತೀನಿ, ಅದೇನಿದ್ರು ಅದೇನು ಎತ್ತ ಅದೇನು ಮಾಡಬೇಕು ಎಲ್ಲ ನಾನು ಡೀಟೇಲ್ಸ್ ಹೇಳ್ತೀನಿ. ಸುಮ್ಮನೆ ಯಾಕೆ ಇಷ್ಟೊಂದೆಲ್ಲ ನೀನು ರಿಸ್ಕ್ ತಗೊಂತಾ ಇದೆಯಾ? ನಡೀಲಿ, ಸುಮ್ಮನೆ ಒಳಗೆ ಹೋಗಲ್ಲ, ನಡೀಲಿ. ನೀವು ಮಾತಾಡ್ತೀನಿ, ನಡಿ ಒಳಗೆ ಹೋಗಿ ಮಾತಾಡೋಣ, ನಡೀಲಿ. ಅತ್ತೆ ಹೇಳತ್ತೆ ಈ ದೀಪಕ್ಕೆ ಸ್ವಲ್ಪ. ಇವಳಿಗೆ ಸಿಟ್ಟು ಜಾಸ್ತಿ, ದೀಪುಗೆ ಮೂಗಿನ ಮೇಲೆ ಇರುತ್ತೆ ಕೋಪ. ಇವನು ಬಂದಿದ್ದಾನೆ. ಅಯ್ಯೋ ದೇವ್ರಿ, ಅದಕ್ಕೇನೆ ನೋಡು ಗುದ್ದಾಡ್ತಾ ಇದ್ದಾರೆ. ಇವನು ಯಾಕಪ್ಪ ಬರೋಕೋದ? ಇನ್ನೊಂದು 2 ದಿನ ಮೊದಲೇ ಸಿಟ್ಟಿನಾಗಿದ್ದಾರೆ ಇವ್ರು ತಾಯಿ ಮಗಳಿಬ್ರು. ಮೋಸ ಮಾಡ್ದ ಮನೆಯಾಳ, ನನ್ನ ಜೀವನನೇ ಹಾಳು ಮಾಡ್ದ. ಮುಂಚೆಗೇ ಬೊಗಳ್ಬೇಕಾಗಿತ್ತು, ಅಷ್ಟೈತೆ ಇಷ್ಟೈತೆ ಅಂತ. ನಾವು ಹಂಗಿದ್ದೀವಿ ಹಿಂಗಿದ್ದೀವಿ ಇದ್ರೂ ನಾವು ಮೆರೆಯಲ್ಲ, ತುಂಬಿತ್ತೊಳ ತುಣ್ಕಲ್ಲ ಅಂತ ಹೇಳೋನು. ಎಷ್ಟೆಲ್ಲ ಸುಳ್ಳು ಹೇಳೋನು ಮನೆಯಾಳ. ಇವನ್ನ ನಾನು ನಂಬಿದೆ, ಇಷ್ಟೊಂದು ನಮಗೆ ಮೋಸ ಮಾಡಿಬಿಟ್ಟ ಅಲ್ಲ. ಯಾವುದು ಏನು ಎಂಥದ್ದು ಇಲ್ಲ ಕಣ ಆಂಟಿ. ಸುಮ್ಮನೆ ಎಷ್ಟೆಲ್ಲ ಸುಳ್ಳು ಹೇಳಿ ನಮಗೆ ಎಂಥ ಮೋಸ ಮಾಡಿಬಿಟ್ಟ. ನನಗಂತೂ ನೆನೆಸ್ಕೊಬಿಟ್ರೆ ಭಾಳ ಬೇಜಾರಾಗ್ತೈತಿ. ಯಾರ ಎಲ್ಲನ
ಹೊಲನ ಭಾಗ ಕೊಟ್ಟವ್ರಿ ಅಂತ ಹೇಳ್ಯಾವ್ರಿ. ಅದಕ್ಕೆ ಬಂದವನು ಯಾರೋ ಹೇಳ್ಯಾವ್ರಿ ಹೇಳು, ಅದಕ್ಕೆ ಬಂದಿರೋದಿ ನನ್ನ ಮಗ. ಯಾವನ ಇವನು ಯಾರನ ಹೇಳಿರ್ತಾರೆ ಭಾಗ ತಮ್ಮಕ್ಕಾಗಿ ಬಂದವ್ನಿ. ಹೊಲ ಮಾಡ್ತಾರೆ ಅಂತ ಯಾತು ದುಡ್ಡಿಲ್ವಲ್ಲ ಇರ್ತಾಗಿ, ಅದಕ್ಕೆ ಬಂದವ್ರಿ. ಅಯ್ಯೋ ಹಂಗೇನಿಲ್ಲ, ಆ ವಿಷಯ ಏನೂ ನನಗೆ ಗೊತ್ತೇ ಇಲ್ಲ. ನಾನು ಯಾರಿಗೂ ಫೋನ್ ಮಾಡಿಲ್ಲ, ಏನಿಲ್ಲ. ನಾನು ದೀಪಗೋಸ್ಕರ ದೀಪು ನೋಡ್ಕೊಂಡು ಬಂದಿದ್ದೀನಿ ಅಷ್ಟೇ. ನಾನೇನು ಯಾರ್ದೂ ಇವತ್ತು ಆಸ್ತಿನ ಹೆಚ್ಕೊಂಡು ಬಂದಿಲ್ಲ. ದೀಪು ನನ್ನ ಹೆಂಡ್ತಿ ಅನ್ನೋ ಒಂದು ಇದಕ್ಕೋಸ್ಕರ ಬಂದಿದ್ದೀನಿ ಅಷ್ಟೇ. ಮಾತಾಡ್ಸೋಣ, ಚೆನ್ನಾಗಿರೋಣ, ಕರ್ಕೊಂಡು ಹೋಗೋಣ, ಇಲ್ಲ ಅಂದರೆ ಇಲ್ಲೇ ಆದರೂ ಇರೋಣ ಅಂತ ಒಂದು ಮನ್ಸು ಮಾಡಿ ಬಂದಿರೋದು. ಇಲ್ಲೇ ಆದರೂ ಇರೋಣ, ಇಲ್ಲ ಅಂತಂದರೆ ಹಿಂಗೆ ಒಂದೇನೋ ಮಾಡೋಕ್ಕಾಗುತ್ತೆ ಅಂತೇಳಿ ನಾನು ಬಂದಿರೋದು. ಅಲ್ಲ ಕಣಪ್ಪ, ಇಂಥ ಮೋಸ ಯಾತಕ್ಕೆ ಮಾಡಿದೆ ನೀನು? ನೀರದನ್ನ ಹೇಳ್ಬೇಕು. ಸುಮ್ಮನೆ ನಮ್ದು ಅಷ್ಟೈತೆ ಇಷ್ಟೈತೆ ಅಂತೇಳಿ ಅವ್ರಿ ಪಾಪ ಹಂಗೆಲ್ಲ ಮಾಡಿ ಅವ್ರ ಮನಸ್ಸಿಗೆ ಎಷ್ಟು ಇದಾಗಿರ್ಬೇಡ. ಹಂಗೆ ಮಾಡಬಾರ್ದು ಕಣಪ್ಪ ಯಾರಿಗೇ ಆಗಲಿ. ಏನು ಮಾಡಲಿ, ಇವಾಗ ನಾವು ಹಂಗೆ ಇದ್ದಿದ್ದು. ಅದು ಎಲ್ಲ ಕಳ್ಕೊಬಿಟ್ವಿ ಅಷ್ಟೇ. ನಾವೇನೇನು ಇಲ್ಲದ್ದೇನೆ ಹೇಳಿಲ್ಲ, ಇರೋದನ್ನೇ ಹೇಳಿದ್ದು. ಆದರೆ ಕಳ್ಕೊಂಡಿರೋ ಅಂಥ ವಿಷಯ ಮಾತ್ರ ಹೇಳಿಲ್ಲ. ಐತೆ ಅಂತಲೇ ಹೇಳಿದ್ದು. ದೀಪು ಬಂದಾಗಲೂ ಅಲ್ಪ ಸ್ವಲ್ಪ ಇತ್ತು, ಆದರೆ ಅದು ಗೌರ್ಮೆಂಟಿಂದನ ಎಲ್ಲ ಇದಾಗ್ಬಿಡ್ತು. ಇವಾಗ ಜಾಸ್ತಿ ನಮಗೆ ಇಲ್ಲದ್ದು ರಿಸ್ಕ್ ಆಗಿಬಿಡ್ತು ಕಣ ಆಂಟಿ. ನಮ್ಮದೇನೆಲ್ಲ ಬೇಜಾನಿತ್ತು, ಆದ್ರೂ ಇದು ಹಿಂಗಾಗ್ಬಿಡ್ತು. ಏನು ಮಾಡಲಿ? ಇದು ನಮ್ಮ ಪರಿಸ್ಥಿತಿ ಇವಾಗ ಚೆನ್ನಾಗಿರಲಿಲ್ಲ, ನಮ್ಮ ಟೈಮ್ ಚೆನ್ನಾಗಿಲ್ವಲ್ಲ, ಅದಕ್ಕೆ ಹಿಂಗೆ ಆಗೈತೆ. ಟೈಮ್ ಚೆನ್ನಾಗಿ ಬಂದರೆ ಮತ್ತೆ ನಾವು ಅದೇ ರೀತಿ ಆಗ್ತೀವಿ. ಮತ್ತೆ ನಾವು ಯಾವ ರೀತಿ ಇದ್ವೋ ಅದೇ ರೀತಿ ಆಗ್ತೀವಿ. ಸ್ವಲ್ಪ ಇದು ಎಲ್ಲ ಕಳಿಬೇಕು ಟೈಮು ಅಂತೇಳಿ ಹೇಳಿದ್ದಾರೆ. ಇದು ಪಿತೃಪಕ್ಷ, ಇದೊಂದು ಸ್ವಲ್ಪ ಎಲ್ಲ ಕಳಿಬೇಕು ಟೈಮೆಲ್ಲ, ಇದೆಲ್ಲ ಮುಗಿದ್ರೆ ಸರಿ ಹೋಗುತ್ತೆ ಅಂತ ಹೇಳೋರು. ಯಾಕಂದರೆ ಟೈಮ್ ಚೆನ್ನಾಗಿಲ್ಲ ಇವಾಗ, ಅದಕ್ಕೋಸ್ಕರ. ಟೈಮೇ ಚೆನ್ನಾಗಿಲ್ವೋ, ನೀನೇ ಚೆನ್ನಾಗಿಲ್ವೋ, ಯಾರಿಗೆ ಹೇಳೋಣ? ನನಗೆ ಇವೆಲ್ಲ ಬೇಡ, ನಮ್ಮ ಮನೆ ಒಳಗೆ ಕಾಳು ಇಸ್ಕೊಂಬಲ್ಲ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ಬೇಡ, ಮತ್ತೆ ದೀಪು ಬಂದವನೇ ಏನೋ ನೀನು ಮಾತಾಡಿಸ್ಕೊಂಡು ಹೋಗಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ನೀನು ನಾನು ಹಂಗಿರೋದು ಮದುವೆ ಹಾಕ್ನಿ, ಹಿಂಗಿರೋದು ಮದುವೆ ಹಾಕ್ನಿ ಅಂತೀಯ. ಈಗ ನಿಮ್ಮ ಮನೆ ಪರಿಸ್ಥಿತಿ ನೀನು ನೋಡ್ಕೋಬೇಕು. ಇವಾಗ ನೀವು ಇಂಥ ಮನೆಯಾಗಿದ್ದೀರಾ, ನಿಮ್ಮಪ್ಪ ಇನ್ನೂ ನಿಮ್ಮಣ್ಣ ಯಾರು ಮಾತಾಡ್ಸಲ್ಲ ಅವರು. ಇವಾಗ ಸುಮ್ಮನೆ ಯಾಕತ್ತ? ಮದುವೆ ಆಗೈತೆ, ಇನ್ನು ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡು. ಏನೋ ಹೇಳವ್ರ ಹತ್ತ ಸುಳ್ಳು ಹೇಳಿ ಸಾವಿರ ಸುಳ್ಳು ಹೇಳೋದು ಮದುವೆ ಮಾಡೋಮ್ಮಂಗೆ ಸುಳ್ಳು ಹೇಳ್ಕೊಂಡು ಮದುವೆ ಮಾಡ್ಕೊಂಡವ್ರೆ. ಇನ್ನು ಚೆನ್ನಾಗಿರೋದು ನೋಡು. ಇನ್ನೇನು ಮಾಡೋಕ್ಕಾಗುತ್ತೆ? ಈಗಲಾದ್ರ ವಿಷಯ ಗೊತ್ತಾತಲ್ಲ, ಇನ್ನು ಚೆನ್ನಾಗಿರೋದು ನೋಡ್ಕೆ ಅಷ್ಟೇ. ನನಗಂತೂ ಚೆನ್ನಾಗಿರ್ಬೇಕು ಅಂತ ಮನಸ್ಸೇ ಬರಲ್ಲ. ಇನ್ನೆಲ್ಲಿ ಚೆನ್ನಾಗಿರೋಣ? ನನಗಂತೂ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ. ನನಗೆ ಚೆನ್ನಾಗಿರೋಕ್ಕೆ ಮನಸ್ಸೇ ಬರಲ್ಲ. ನನಗೆ ಯಾಕಪ್ಪ ಚೆನ್ನಾಗಿರೋಣ ಹೋಗತ್ಲಾಗ ಹೆಂಗೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ. ನಿಜ ನನಗೆ ಹೇಳ್ಬೇಕಂದ್ರೆ ನನಗೆ ಭಾಳ ಸಿಟ್ಟು ಬರುತ್ತೆ. ಸಿಟ್ಟು ಎಲ್ಲರಿಗೂ ಬರುತ್ತೆ, ಕಂಟ್ರೋಲ್ ಮಾಡ್ಕೋಬೇಕಣಮ್ಮ. ಸಿಟ್ಟು ಎಲ್ಲರಿಗೂ ಬರುತ್ತೆ, ನೀನೊಬ್ಳಿಗೆಲ್ಲ ಅವ್ರಿಗೂ ಬರಲ್ವೇ ಸಿಟ್ಟು? ಅಲ್ಲ, ನಾನಾಗತ್ತೆ ಅವಳು ತಗೊಂಡಂಗೆ ಅನ್ನಿಸ್ಕೊಂತಾ ಇದ್ದೀನಿ, ಬೈಸ್ಕೊತಾ ಇದ್ದೀನಿ, ಬೈಸ್ಕೊತಾ ಇದ್ದೀನಿ. ಏನೋ ಆಗೋದಾಯ್ತು ಕಣಮ್ಮ ಅತ್ಲಾಗೆ ಅಂತ ಹೇಳಿ ನಾನು ಎಷ್ಟು ಹೇಳ್ತಾ ಇದ್ದೀನಿ. ಅವಳು ಅರ್ಥನೇ ಮಾಡ್ಕೊಂಬಂಗಿಲ್ಲ. ಇನ್ನೂ ಸಿಟ್ಟು ಆಗ್ತಾ ಇದ್ದಾಳೆ. ನಾನು ಅದೇ ಹೇಳ್ತಾ ಇದ್ದೀನಿ, ಬಿಡು, ಇವಾಗ ಒಯ್ದಿದ್ದೀಯಾ, ನಿನ್ನ ಸಿಟ್ಟು ತೀರಿಸ್ಕೊಂಡಿದ್ದೀಯಾ, ಸುಮ್ಮನೆ ಇರು ಅಂತ ಹೇಳಿ ಎಷ್ಟೆಲ್ಲ ಹೇಳಿದ್ರು ಅವಳಿನ್ನೂ ಯಾತ ತಲೆನೇ ಕೆಡಿಸ್ಕೊಂಬಂಗಿಲ್ಲ. ಬೇಡ ಮಾತಾ ದೀಪು, ಬಿಡು, ಬೇಡ. ಅದೇನು ಇಲ್ಲೇ ಇರಂಗಿದ್ರೆ ಮಾತ್ರ ನಮ್ಮ ಮನೆ ಒಳಗೆ ಬಾ, ಇಲ್ಲ ಅಂತಂದರೆ ಬರಬೇಡ. ಇಲ್ಲೇ ಇರಬೇಕಷ್ಟೇ ನಮ್ಮ ತಾಗಿ. ನಾನು ನನ್ನ ಮಗಳನ್ನ ನೋಡ್ಕೊಂಡು ಇಲ್ಲೇ ಇರು. ನಾನಂತ ಅಲ್ಲಿ ನಿಮ್ಮಂಥ ಮನೆಗೆ ಕಳಿಸಲ್ಲ. ನಿಮ್ಮಮ್ಮ ಯಾವ ಒಳ್ಳೆಯವಳಲ್ಲ, ನಿಮ್ಮ ಮನೆಗೆ ನಾನು ಕಳಿಸಲ್ಲ. ಕಳಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ನಲ್ಲ. ದೀಪನ ನೋಡಿಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ನಾನು ಅದಕ್ಕೆ ಬಂದಿದ್ದೀನಿ. ದೀಪನ ಬಿಟ್ಟಿರೋಕ್ಕಾಗಲಿಲ್ಲ. ದೀಪ ಮೇಲೆ ಅಷ್ಟು ನನಗೆ ಪ್ರೀತಿ ಐತೆ ಅಂತೇಳಿ ಬಂದಿದ್ದೀನಿ ಅಂತ ಹೇಳಿದ್ರೆ ನೀವು ಅರ್ಥನೇ ಮಾಡ್ಕೊಂಬಂಗಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಪ್ರದೀಪ್ ಬಂದಿದ್ದಾನೆ. ಇವಾಗ ನಮ್ಮಪ್ಪ ನಮ್ಮಮ್ಮನ ಹತ್ರ ಹೋಗಲ್ಲ, ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾನೆ. ನನಗೇನೋ ಭಾಳ ಸಿಟ್ಟು ಬಂತು, ಅದಕ್ಕೆ ಇಟ್ಕೊಂಡು ನಾಲ್ಕು ಬಾರಿಸ್ದೆ. ಏನು ಮಾಡಲಿ? ಏನು ಮಾಡಿದ್ರೆ ಅವ್ನು ನನ್ನ ಗಂಡನೇನೆ. ಇವಾಗ ಏನು ಮಾಡೋಕ್ಕಾಗಲ್ಲ, ಆಗೋಗ್ಬಿಟ್ಟೈತೆ. ಮುಂದೆ ಆಗೋದು ನೋಡ್ಕೋಬೇಕಷ್ಟೇ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.